ತಾಲೂಕಿನ ಅಗತೀರ್ಥ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ರಸ್ತೆ ಕೆಸರು ಗದ್ದೆಯಂತಾಗಿದೆ. ಅಗತೀರ್ಥ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ರಸ್ತೆಯಲ್ಲಿ ತಂತಿಯ ಮೇಲೆ ನಡೆದಂತಾಗ್ತಾ ಇದೆ. ಗ್ರಾಮ ಪಂಚಾಯಿತಿಗೆ ಹಲವಾರು ಬಾರಿ ತಿಳಿಸಿದ್ರೂ ಅಧಿಕಾರಿಗಳು ಕ್ಯಾರಿ ಅಂತ ಇಲ್ಲ. ಪ್ರತಿದಿನ ವಿದ್ಯಾರ್ಥಿಗಳು ಈ ಕೆಸರು ಗದ್ದೆಯಂತಾದಂತಹ ರಸ್ತೆಯಲ್ಲಿ ಬೀಳ್ತಾ ಇರುವುದನ್ನು ಕಂಡು ಪೋಷಕರು ಆತಂಕಕ್ಕೀಡಾಗಿದ್ದಾರೆ. ಮಳೆಗಾಲದಲ್ಲಿ ಸುರಿಯುವ ವರ್ಷಧಾರೆಯಿಂದ ಶಾಲೆಗೆ ಹೋಗುವ ಮಕ್ಕಳ ಪಾಡಂತೂ ಭಯಾನಕವಾಗಿದೆ. ಶಾಲಾ ಮುಂಭಾಗದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇರುವುದನ್ನ ಪಂಚಾಯಿತಿಯ ಗಮನಕ್ಕೆ ತಂದರೂ ಕೂಡ ಇದನ್ನ ಸರಿಪಡಿಸಲು ಆಗಿಲ್ಲ. ಈ ಗ್ರಾಮದಲ್ಲಿ ಮಳೆ ಬಂದ್ರೆ ಮಕ್ಕಳು ಶಾಲೆಯ ಮುಖ್ಯ ರಸ್ತೆಯನ್ನು ನೋಡಿ ಶಾಲೆ ಬಿಡ್ತಿದ್ದಾರೆ. ರಸ್ತೆಯಲ್ಲಿ ನಮ್ಮ ಮಕ್ಕಳು ಬಿದ್ದು ಕೈಕಾಲುಗಳಿಗೆ ಗಾಯ ಮಾಡಿಕೊಂಡು ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಪೋಷಕರಿಗೆ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಪೋಷಕರು ರಸ್ತೆಯನ್ನು ನೋಡಿ ಮಕ್ಕಳಿಗೆ ಶಾಲೆಗೆ ಕಳುಹಿಸಲು ಹಿಂಜರಿತಿದ್ದಾರೆ. ಯಾಕಂದ್ರೆ ಮಲಮೂತ್ರ ವಿಸರ್ಜನೆ ಶಾಲಾ ಮುಂಭಾಗದ ರಸ್ತೆಯಲ್ಲಿ ಮಾಡ್ತಾ ಇರುವುದರಿಂದ ಮಕ್ಕಳು ಮಧ್ಯಾಹ್ನದ ಬಿಸಿಯೂಟ ಕೂಡ ಸರಿಯಾಗಿ ಸೇವಿಸ್ತಾ ಇಲ್ಲ. ಈ ಸಮಸ್ಯೆಯ ಕುರಿತು ಶೀಘ್ರಗತಿಯಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಅಗತೀರ್ಥ ಗ್ರಾಮದ ಅಗ್ನಿಗ್ರಾಮ ಪಂಚಾಯಿತಿಗೆ ಒತ್ತಾಯಿಸಲಾಗ್ತಾ ಇದೆ. ಬೇಸತ್ತ ಗ್ರಾಮಸ್ಥರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸೆಕ್ರೆಟರಿ, ಗ್ರಾಮದ ಬಿಲ್ ಕಲೆಕ್ಟರ್ ಅವರಿಗೆ ಗಂಭೀರ ಸಮಸ್ಯೆ ಕುರಿತು ತಕ್ಷಣವೇ ಪರಿಶೀಲಿಸಿ ಮಕ್ಕಳಿಗೆ ಶಾಲೆಗೆ ಹೋಗಿ ಬರಲು ಅನುಕೂಲ ಮಾಡಬೇಕು ಅಂತ ಅಗತೀರ್ಥ ಗ್ರಾಮದ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದರಿಂದ ಸ್ಥಳೀಯರು ಬಹಳ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ರಸ್ತೆಯನ್ನ ನೋಡಿ ಪೋಷಕರು ಬೇರೆ ಕಡೆ ಶಾಲೆಗಳಿಗೆ ಕಳಿಸುತ್ತಿದ್ದಾರೆ. ಹೀಗಾದ್ರೆ ಈ ಗ್ರಾಮದಲ್ಲಿ ಶಾಲೆ ಮುಚ್ಚುವ ಹಂತಕ್ಕೆ ತಲುಪಲಿದೆ. ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕ್ಷಣವೇ ಸೂಕ್ತ ವ್ಯವಸ್ಥೆಯನ್ನ ಮಾಡಿಕೊಡಬೇಕು ಅಂತ ಅಗತೀರ್ಥ ಗ್ರಾಮದ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಂಪೂರ್ಣವಾಗಿ ಅದಕ್ಕೆ ಹೋಗಿರುವಂತಹ ಶಾಲೆಯ ಮುಖ್ಯ ರಸ್ತೆಯು ಕೆಸರು ಗದ್ದೆಯಂತಾಗಿದ್ದು ವಿದ್ಯಾರ್ಥಿಗಳು ಸಂಚರಿಸಲು ಹರಸಾಹಸ ಪಡುತ್ತಿದ್ದಾರೆ. ಇದರಿಂದ ಬೇಸತ್ತ ಗ್ರಾಮಸ್ಥರು ರಸ್ತೆ ದುರಸ್ತಿಗೊಳಿಸುವಂತೆ ಸ್ಥಳೀಯರಲ್ಲಿ ಆಗ್ರಹಿಸಿದ್ದಾರೆ. ಹಾಗೂ ಪ್ರತಿದಿನ ಶಾಲಾ ಅಡಿಗೆ ಸಿಬ್ಬಂದಿ ಊರಲ್ಲಿ ಕೊಡ ಹಿಡಿದುಕೊಂಡು ಹೋಗಿ ನೀರು ತರಬೇಕಾದ ಸನ್ನಿವೇಶ ಇದೆ. ಇಂತಹ ಸಂದರ್ಭದಲ್ಲಿ ಅವರೂ ಕೂಡ ಹಲವಾರು ಬಾರಿ ಈ ಕೆಸರಿನಲ್ಲಿ ಕೊಡ ಹೊತ್ಕೊಂಡು ಹೋಗುವಾಗ ಬಿದ್ದಿದ್ದಾರೆ. ಶಾಲಾ ಮಕ್ಕಳು, ಅಡಿಗೆ ಸಿಬ್ಬಂದಿಯವರು ಈ ಒಂದು ಅಳಲನ್ನ ತೋಡ್ಕೊಂಡಿದ್ದಾರೆ. ಇದರ ಬಗ್ಗೆ ಸ್ಪಂದಿಸದ ಚುನಾಯಿತ ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸದ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲವಾದರೆ ಪಂಚಾಯಿತಿಗೆ ಮುತ್ತಿಗೆ ಹಾಕಬೇಕಾಗುತ್ತೆ ಅಂತ ಸ್ಥಳೀಯರು ಆಕ್ರೋಶವನ್ನ ಸಹ ವ್ಯಕ್ತಪಡಿಸಿದ್ದಾರೆ. ಮಹೇಶ ಅಗತೀರ್ಥ, ಹುಣಸಗಿ ತಾಲೂಕು ವರದಿಗಾರರು. ಮಳೆ ಬಂದಾಗ ನೀವು ರಸ್ತೆ ದಾಟಬೇಕಾದ್ರೆ ನೀವು ಸರಾಗವಾಗಿ ದಾಟ್ತೀರಾ? ನೀವು ಕಷ್ಟಪಟ್ಟು ದಾಟ್ತೀರಾ ನೀವು? ಹೌದಾ? ಅಂದರೆ ನೀವೇನು ಮಳೆ ಬಂದಾಗ ಇಲ್ಲಿ ಬಿದ್ದೀರಿ? ಯಾರು ಬಿದ್ದೀರಿ? ಹೌದಾ? ಆದರೆ ನೀವು ಕುಡಿಯೋ ನೀರಿನ ವ್ಯವಸ್ಥೆ ಇದೆನಾ ಇಲ್ಲಿ? ಇಲ್ಲ, ಮಂದಿಯಿಂದ ತಂದು ಕುಡಿ. ಎಲ್ಲಿ ಈ ರಸ್ತೆ ದಾಟಬೇಕಾದ್ರೆ ಅಂದರೆ ನಿಮ್ಗೆ ಅಡಿಗೆ ಮಾಡಬೇಕಾದ ನೀರನ್ನು ತರಬೇಕಾದ್ರೆ ಅವರು ಇಲ್ಲಿ ಬಿದ್ದಿದ್ದಾರೆ. ಹೌದಾ? ನೀವೆಲ್ಲ ನೋಡಿರಿ ನೀವು? ಓಕೆ. ಅಂದರೆ ಇಲ್ಲಿ ರಸ್ತೆ ಇನ್ನೂವರೆಗೂ ಮಾಡಿಲ್ಲ, ಯಾವ ಅಧಿಕಾರಿನೂ ಮಾಡಿಲ್ಲ. ನಿಮ್ಮ ಆಗ್ರಹ ಏನು? ರಸ್ತೆ ಮಾಡಿಸ್ಬೇಕು. ಹಾಂ ಹಾಂ. ಇಲ್ಲಿ ಶಾಲೆ ಮುಂಭಾಗದಲ್ಲೇ? ಹೌದಾ? ಓಕೆ. ನೋಡಿದ್ರೆ ಸೋರಿನ ಜೊತೆ ಮಾತಾಡೋದು ಒಳ್ಳೆಯದು. ಲೆಟರ್ ಕೊಟ್ಟರು ಕೆಲಸ ಮಾಡ್ತೀವಿ.
ತರ್ತಾನೆ ಹಂಗೆ. ಆಯ್ತಲ್ಲ ನೋಡುವ ನೀರಿನ ಇದೆ ನೀರದ ಅದ್ರೊಳಗೆ